ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡಗಣಿ ಹೋಬಳಿಯ ಹಳೆ ಮುತಗಿ ಕ್ಷೇತ್ರದಿಂದ ಮಂಚಿಕೊಪ್ಪ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ರೇಣುಕಮ್ಮ ಗುತ್ಯಪ್ಪ ಹಾಗೂ ಅವರ ಪತಿಯಾದ ಶ್ರೀ ಗುತ್ಯಪ್ಪ ಇವರಿಗೆ ಈ ಒಂದು ಸಂದರ್ಶನಕ್ಕೆ ಹೃದಯಪೂರ್ವಕ ಸ್ವಾಗತ. ಸರ್, ಈಗ ನಿಮ್ಮ ಮನೆಯವರು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲೋಕ್ಕಿಂತ ಪೂರ್ವದಲ್ಲಿ ಏನು ವೃತ್ತಿಯನ್ನು ಮಾಡ್ತಾ ಇದ್ದೀರಿ ನೀವು? ನಾವು ಇದಕ್ಕಿಂತ ಮುಂಚೆನ ನಾವು ಕೃಷಿ ಇದೆ, ಒಂದು 4 ಎಕರೆ ಜಮೀನು ಐತ್ರಿ. ಅದ್ರ ಬಗ್ಗೆ ಕೃಷಿಯನ್ನ ಮಾಡ್ಕೊಂಡು ಹೋಗ್ತಾರೆ. ಸಂತೋಷ. ಕೃಷಿಯಿಂದ ಜೀವನ ನಡೆಸ್ಕೊಂತ ಬಂದು ಜನಗಳ ಅಪೇಕ್ಷೆ ಮೇರೆಗೆ ಚುನಾವಣೆಗೆ ನಿಂತ್ರಿ. ಚುನಾವಣೆಗೆ ನಿಂತು ಮೊದಲ ಹಂತದಲ್ಲೇ ಫಸ್ಟಿನ ಪ್ರಯತ್ನದಲ್ಲೇ ಯಶಸ್ವಿಯಾಗಿದ್ದೀರಾ, ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಾ. ತುಂಬಾ ಸಂತೋಷ. ಮೇಡಮ್, ನೀವು ಈಗ 10 ತಿಂಗಳು ಮುಗಿದು 11 ತಿಂಗಳಾಯ್ತು ನೀವು ಸದಸ್ಯರಾಗಿ. ಈ ಅವಧಿಯಲ್ಲಿ ನಿಮ್ಮನ್ನು ಗೆಲ್ಲಿಸಿದಂತ ಈ ಕ್ಷೇತ್ರ, ಈ ಹಳೆ ಮುತಗಿ ವಾರ್ಡ್ಗೆ ಅಥವಾ ಹಳೆ ಮುತಗಿ ಕ್ಷೇತ್ರಕ್ಕೆ, ನಿಮ್ಮ ಜನಕ್ಕೆ ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಇದುವರೆಗೂ? ಇಲ್ಲಿವರೆಗೆ ಬಾಕ್ಚರಂಡಿ ಒಂದು ಕಾಮಗಾರಿ ಕೆಲಸ ಯಾವ ಅಷ್ಟ ಇಲ್ಲೇ ಕೆಲಸ ಆಗಿರೋದಂದ್ರೆ ಒಂದು ಕಾಂಕ್ರೀಟ್ ರೋಡಿಂದ ಒಂದು ಹಾಕಿದ್ದೇವೆ. ಇಷ್ಟು ಅಭಿವೃದ್ಧಿ ಕೆಲಸ ಅಷ್ಟೇ. ತುಂಬಾ ಸಂತೋಷ ಮೇಡಮ್. ಈ ಕಡಿಮೆ ಅವಧಿಯಲ್ಲಿ ಕಾಂಕ್ರೀಟ್ ರೋಡು, ಬಾಕ್ಸ್ ಚರಂಡಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ, ಸೊ ಇದನ್ನ ಇಂಥ ಬರಗಾಲದಲ್ಲೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ. ಸಂತೋಷ. ಇನ್ನು ನಿಮಗೆ 4 ವರ್ಷ 2 ತಿಂಗಳ ಅವಧಿ ಇದೆ ನಿಮ್ಮ ಒಂದು ಸದಸ್ಯತ್ವ. ಈ ಅವಧಿಯಲ್ಲಿ ನಿಮ್ಮ ಊರಿಗೆ ಅಥವಾ ನಿಮ್ಮ ಕ್ಷೇತ್ರಕ್ಕೆ ಏನೇನು ಕೆಲಸ ಕಾಮಗಾರಿಗಳನ್ನ ಮಾಡಬೇಕು ಅನ್ನೋದು ದೊಡ್ಡ ಯೋಜನೆಯನ್ನ ನೀವು ಮಾಡ್ಕೊಂಡಿದ್ದೀರಿ. ನಾವು ಊರಿಗೆ ಕಾಂಕ್ರೀಟ್ ರೋಡ್ ಮಾಡಬೇಕು, ಆಮೇಲೆ ಬಾಕ್ಸ್ ಚರಂಡಿಗಳು ಮಾಡ್ಬೇಕು, ಆಮೇಲೆ ನೀರಿಂದು ಏರ್ ಟ್ಯಾಂಕಿ ಒಂದು ಮಾಡ್ಬೇಕಾಗೈತಿ. ಅವೆಲ್ಲ ನಮ್ಮ ಊರಿಗೆ ಬಹಳ ಮುಖ್ಯವಾಗಿ ಬೇಕಾಗಿದ್ದಾವೆ. ಅವ್ನು ಮಾಡ್ಬೇಕು ಅಂತ ನಮ್ಗೆ ತುಂಬಾ ಬಹಳ ಇದೆ. ಅಮ್ಮ, ನಿಮ್ಮ ಆಲೋಚನೆಗಳು ಬಹಳಷ್ಟು ದೊಡ್ಡದಿದೆ, ಆಯ್ತಾ? ಸೊ ಅದು ಯಶಸ್ವಿಯಾಗಿ ಒಳ್ಳೊಳ್ಳೆ ಯೋಚನೆಗಳನ್ನ, ಬಾಕ್ಸ್ ಚರಂಡಿ ಮಾಡ್ತಕ್ಕಂಥದ್ದು, ಸಿಮೆಂಟ್ ರೋಡ್ಗಳನ್ನ ಮಾಡಬೇಕು, ಇಂಥ ಆಲೋಚನೆಗಳು ನಿಮಗಿದೆ. ಒಳ್ಳೇದಾಗಲಿ. ಅಮ್ಮ, ಒಂದು ಪ್ರಶ್ನೆ. ಇಷ್ಟೆಲ್ಲ ಯೋಚನೆ ಇದೆ ನಿಮ್ಮ ಹತ್ರ, ಆದರೆ ಇಷ್ಟೆಲ್ಲ ಮಾಡಲಿಕ್ಕೆ ಈ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಸಾಕಾಗತ್ತಾ? ಸಾಕಾಗಲ್ಲ. ಮುಂದೆ ನಾವು ಎಲ್ಲರ ಬೇರೆ ಕಡೆಗೆ ಹೋಗಿಂದ ಕೆಲ್ಸಗಳು ಯಾವಾರ ಬೇರೆ ಹಾಕ್ಸೋಣ ಅಂತ ಇದು ಗ್ರಾಮ ಪಂಚಾಯತಿ ಒಳಗೆ ದುಡ್ಡಂತೂ ಸಾಲೋದಿಲ್ಲ. ಬರೀ ಇವಕ್ಕೆಲ್ಲ ಕುಡಿಯ ನೀರಿಗೆ ಅಷ್ಟ ಆಗ್ತತಿ. ಮುಂದೆ ಅವರ ಕೆಲ್ಸಗಳು ಎಲ್ಲರ ಬೇರೆ ಕಡೆಯಿಂದ ಹಾಕ್ಸ್ಕೊಂಡ್ ಮಾಡ್ಬೇಕು ಅಂತ ನಮ್ಗಿದೆ. ಸಂತೋಷ ಅಮ್ಮ. ಆದ್ರೆ ನಿಮ್ದು ಒಂದೇ ಸಮಸ್ಯೆ ಅಲ್ಲ ಇದು. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಹೇಳೋದು, ನಮ್ಗೆ ಅನುದಾನ ಬಂದಿರೋದು ಕರೆಂಟ್ ಬಿಲ್ ಕಟ್ ಆಗತ್ರಿ, ಕುಡಿಯೋ ನೀರಿನ ಸಪ್ಲೈಗೆ ಇದಾಗತ್ತೆ, ಆಮೇಲೆ ನಮ್ಮ ಸಿಬ್ಬಂದಿ ಸಂಬಳಕ್ಕೆ ಸರಿಯಾಗಿ ಹೋಗುತ್ತೆ, ಮತ್ತೆ ದುಡ್ಡೇ ಉಳಿಯಲ್ಲ. 14ನೇ ಹಣಕಾಸು 15ನೇ ಹಣಕಾಸನೇ ಬಂದ್ರು ಎಲ್ಲೂ ದುಡ್ಡು ಯಾವುದಕ್ಕೂ ಉಳಿಯೋದೇ ಇಲ್ಲ. ನಮಗೆ ಅಭಿವೃದ್ಧಿ ಕಾಮಗಾರಿಗಳು ಮಾಡಕ್ಕೆ ದುಡ್ಡು ಸಾಲಲ್ಲ ಅಂತ ಹೇಳ್ತಿದ್ದೀರಿ. ಸೊ ಅದು ಇಡೀ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳ ಸಮಸ್ಯೆ. ಸೊ ನಮ್ಮ ಈ ಮೂಲಕ, ಈ ಸಂದರ್ಶನದ ಮೂಲಕ ನಾವು ಸರ್ಕಾರದ ಗಮನ ಸೆಳೆಯೋದೇನಂತಂದ್ರೆ, ಪ್ರತಿ ಗ್ರಾಮ ಪಂಚಾಯತಿಗೂ ಈಗ ಕೊಡ್ತಕ್ಕಂಥ ಅನುದಾನಕ್ಕಿಂತ ಹೆಚ್ಚಿನ ಅನುದಾನನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಶನದ ಮೂಲಕ ಸರ್ಕಾರಕ್ಕೆ ನಾನು ಗಮನ ಸೆಳೀತಾ ಇದ್ದೇನೆ. ಮೇಡಮ್, ಈಗ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ MLA ಅವರಿರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯರಿರ್ಬೋದು, MP ಅವರಿರ್ಬೋದು, ಅವರಿಗೆ ಅವರದೇ ಆದ ಒಂದು ಕೋಟಾ ಇದೆ. ಅಂದ್ರೆ MP ಗ್ರಾಂಟ್, MLA ಗ್ರಾಂಟ್, ZP ಗ್ರಾಂಟ್ ಅಂತ. ಅದೇ ತರ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಒಂದು ಗ್ರಾಂಟ್ ಇರಬೇಕು, ಒಂದು ಕೋಟಾ ಇರಬೇಕು ಅನ್ನೋದು ನಮ್ಮ ಬೇಡಿಕೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ತಿಳಿದಂಗ ಈಗ MLA ಒಂದು ಅವ್ರ ಗ್ರಾಂಟ್ ಬಂತು ಅಂದ್ರೆ ಅವ್ರಿಗೆ ಯಾವ್ದಾರ ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿಗೆ ಇಂಥವ್ ರೋಡ್ ಮಾಡ್ಬೋದು, ಇಂಥವಕ್ಕೆಲ್ಲ ಹಾಕ್ಬೋದು ಅಂತಂದು ಅವ್ರ ಗ್ರಾಂಟಿನ ಮೂಲಕ ಕಳಿಸ್ತಾರ್ರಿ. ಆದ್ರೆ ನಮ್ಮ ಪಂಚಾಯತಿ ರೂಪದಾಗ ಯಾವ ಗ್ರಾಂಟ್ ಇರೋದಿಲ್ಲ. ಇಲ್ಲಿ ನಾವು ಏನಾರ ಒಂದು ಸಮಸ್ಯೆ ಬಂತು, ಒಂದು ಬಾಕ್ಚರಂಡಿ ಆಗ್ಲಿ, ಒಂದು ನೀರಿನ ಸಮಸ್ಯೆ, ಫಸ್ಟ್ ನೀರಿನ ತಗೋಬೇಕಾಗ್ತದೆ. ನಾವು ಬರಗಾಲದ ಪರಿಸ್ಥಿತಿ, ನೀರಿನ ಸಮಸ್ಯೆ, ಒಂದು ಪೈಪ್ ಡ್ಯಾಮೇಜ್ ಆತಂದ್ರೆ ಅಲ್ಲಿ ನಾವು ಯಾವ್ದಾರ ಮಾಡ್ಬೇಕು, ಯಾವ ಅನುದಾನ ಇರೋದಲ್ರಿ ಅಲ್ಲಿ. ಹಂಗಾಗಿ ನಮಗೆ ಪಂಚಾಯತಿಗೆ ಹೆಚ್ಚಿನ ಅನುದಾನ ಅಂದ್ರ ಪಂಚಾಯತಿ ಸದಸ್ಯರಿಗೆ ಇದು ಅನುದಾನ ಅಂತಂದು ಅದು ಕೊಟ್ರ ನಾವು ಅದೇ ದುಡ್ಡನ್ನ ನಾವು PDO ಸರ್ ಮೂಲಕ ನಾವು ಮುಂದಿನ ಕೆಲಸ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಬಹುದು.
ತುಂಬಾ ಸಂತೋಷ. ಇದು ನಮ್ಮ ಬೇಡಿಕೆನೂ ಕೂಡ ಹೌದು, ನಿಮ್ಮ ಅನಿಸಿಕೆನೂ ಕೂಡ ಹೌದು. ಅದು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಈ ಸಂದರ್ಶನದ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಸರ್, ಈಗ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಇತರೆ ಜನಪ್ರತಿನಿಧಿಗಳ ತರನೇ ಒಂದು ನಿವೃತ್ತಿ ವೇತನನ ಪಿಂಚಣಿ ರೂಪದಲ್ಲಿ ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನೋಡಿ ಸರ, ಈಗ ಅವರಿಗೂ ಗೌರವಧನ ಅಂತಂದು ಈಗ 5 ವರ್ಷ ಆಗಲಿ 1 ವರ್ಷ ಆಗಲಿ ಅವ್ರು ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ ಊರಿಗಾಗಿನ, ಅವ್ರಿಗೆ ಯಾವುದೇ ತರದ ಗೌರವಧನ ಇರೋದಿಲ್ಲ. ಆದ್ರೆ MLA-ಗಳಿಗೆ ಇರ್ತತಿ, NP-ಗಳಿಗೆ ಇರ್ತತಿ, ಆಮೇಲೆ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಇರ್ತತಿ, ಅಧ್ಯಕ್ಷರಿಗೆ ಇರ್ತತಿ, ಪ್ರತಿಯೊಬ್ಬರಿಗೆ ಐತಿ. ಆದ್ರೆ ನಮ್ದೇನಪ್ಪಾ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇಲ್ಲ, ಅಧ್ಯಕ್ಷರಿಗೆ ಇರೋಲ್ಲ, ಮತ್ತೆ ಯಾರಿಗೆ ಇರೋಲ್ಲ. ಅದೇ ತರ ನಾ ಇವರಿಗೆ ಒಂದ್ ಸ್ವಲ್ಪ ಗೌರವಧನ ಅಂತಂದು ಕೊಟ್ರ ಅವ್ರಿಗೂ ಒಂದು ಗೌರವ ಅಂತನ ಸರ್ಕಾರದ ಮೇಲೆ ಅಷ್ಟೇ ಗೌರವ ಉಳಿದಿರ್ತತಿ. ನಮ್ಮ ಸರ್ಕಾರ, ನಮ್ಮ ಊರು, ನಮ್ಮ ಕೇರಿ ಅಂತಂದು ನಮ್ಮ ಇದ್ರ ಮೇಲೆ ಒಂದು ನಿಮ್ಮ ಮಾತು ಖಂಡಿತ ಸತ್ಯ. ಸರ್ಕಾರ ಅವರಿಗೂ ಕೂಡ ಪಿಂಚಣಿ ವ್ಯವಸ್ಥೆಯನ್ನ ಮಾಡಬೇಕು. ಈ ಮೂಲಕ ನಾನು ಆ ಸರ್ಕಾರಕ್ಕೆ ಇನ್ನೊಂದ್ಸರಿ ಗಮನ ಸೆಳೀತಾ ಇದ್ದೀನಿ. ಮೇಡಮ್ ಅವರೇ, ಈಗ ಸರ್ಕಾರ ನಿಮಗೆ ಕೊಡ್ತಕ್ಕಂತ ಗೌರವಧನ ಏನು 500 ರೂಪಾಯಿ ಇದೆ, ಅದು ನಿಮಗೆ ತೃಪ್ತಿ ತಂದಿದೆಯಾ? ಕೆಲಸ ಮಾಡೋ ತೃಪ್ತಿ ಅಂದ್ರೆ ಎಷ್ಟುವರೆಗೆ ದುಡ್ಡು ಇತ್ತಂದ್ರೆ ಕೆಲಸ ಕಾರ್ಯಕ್ಕೂ ಮುಂದೆ ಆಕತ್ರಿ. ಅದ್ 500 ರೂಪಾಯಿ ನಾವ್ ಯಾವ ಕೆಲಸನೂ ಓಡಾಡಕ್ಕೂ ಸಾಲದಲ್ಲ. ಅದು ಒಂದ್ ದಿವಸ ಇವತ್ತು ಕೂಲಿಗೆ ಹೋದ್ರೆ 500 ರೂಪಾಯಿ ದುಡಿತಾರೆ. ನಿಮಗೆ ತಿಂಗಳಿಡೀ ಗೌರವಧನ 500 ರೂಪಾಯಿ ಅಂದ್ರೆ ನಿಮ್ ಸಿಬ್ಬಂದಿಗೆ ನೀವು 6-7 ಸಾವಿರ ಸಂಬಳ ಕೊಡ್ತೀರಿ, ಆದ್ರೆ ನಿಮಗೆ ಕೊಡಲ್ಲ. ನಮ್ಮ ಬೇಡಿಕೆ ಇದೆ ಮೇಡಮ್, ನಮಗೆ ಸದಸ್ಯರಿಗೆ ಕನಿಷ್ಠ 2,000, ಉಪಾಧ್ಯಕ್ಷರಿಗೆ 3,000, ಅಧ್ಯಕ್ಷರಿಗೆ 5,000 ಕೊಡಬೇಕು ಅಂತ ಹೇಳಿ ನಮ್ಮ ಬೇಡಿಕೆ. ಈ ಬೇಡಿಕೆಯನ್ನ ಸರ್ಕಾರ ಗಮನ ಹರಿಸಿ ಅದನ್ನ ಈಡೇರಿಸಲಿ ಅಂತೇಳಿ ಹೇಳ್ತಾ ಇದ್ದೀನಿ. ಮೇಡಮ್, ಈಗ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯವರು ಇಡೀ ರಾಜ್ಯ ಮಟ್ಟದಲ್ಲಿ ಈ ಗ್ರಾಮ ಪಂಚಾಯಿತಿ ಸದಸ್ಯರ ಸಂಘಟನೆ ಮಾಡಿ, ಸೊ ಇದ್ರ ಮೂಲಕ ಒಂದು ಪ್ರತಿಭಟನೆ ಮಾಡಿ, ಒಂದು ದೊಡ್ಡ ಸಮಾವೇಶ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೊಡೋದು, ಜೊತೆಗೆ ಈ ಸಂದರ್ಶನಗಳ ಮೂಲಕ ಆನ್ಲೈನ್ ಅಲ್ಲಿ ಸಂದರ್ಶನ ಹಾಕಿ ಸರ್ಕಾರದ ಗಮನ ಸೆಳೆಯೋದು, ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖುಷಿ ಅನಿಸ್ತದ್ರಿ ಮಾಡೋದ್ರಿಂದ. ನಮಗೆ ನೀವೆಲ್ಲ ಇಷ್ಟೊಂದು ಒಂದು ದೊಡ್ಡ ಇದು ಪ್ರಮಾಣದ ಕೆಲಸ ತಗಂದಿರಿ ಅಂತಂದ್ರೆ ಬಹಳ ಖುಷಿನ ಅದು. ಯಾಕಂದ್ರೆ ಇದುವರೆಗೆ ಯಾರು ಮಾಡಿಲ್ಲ ಈ ತರ. ಸರ್ಕಾರ ಯಾವ ತರ ಈಗ ಜನರ ಸಮಸ್ಯೆಗಳು ಏನು ಎಂತ ಅನ್ನೋದು ಎಲ್ಲ ಅರ್ಥಗಂದು ಮಾಡಂತಾರು ನಮ್ಮ ಒಂದು ಟ್ರಸ್ಟ್ ಇದಲ್ಲ, ಅವರಿಗೆ ಫಸ್ಟ್ ನಾವು ಅಭಿನಂದನೆ ಸಲ್ಲಿಸಬೇಕು. ತುಂಬಾ ಸಂತೋಷ ಸರ್. ನಿಮಗೂ ಕೂಡ ನಿಜವಾಗೂ ಈ ನಿಮ್ ಸಹಕಾರ ಇದೇ ರೀತಿ ಇರಲಿ. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಸರ್ಕಾರದ ಮೇಲೆ ಒತ್ತಡ ಬೀಳ್ತದೆ. ಪ್ರತಿ ಸದಸ್ಯರು ಇದಕ್ಕೆ ಕೈ ಜೋಡಿಸುವಂತಾಗ್ಲಿ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಶಸ್ವಿಯಾಗಿ ಸರ್ಕಾರ ಇದಕ್ಕೆ ಮಣಿದು ನಿಮ್ಮ ಬೇಡಿಕೆಗಳೆಲ್ಲ ಈಡೇರಂತಾಗ್ಲಿ ಅಂತ ಹೇಳ್ತಾ, ಈ ಹಳೆಮುತ್ಕಿ ಕ್ಷೇತ್ರದ ಮಂಚಿಕೊಪ್ಪ ಗ್ರಾಮ ಪಂಚಾಯತಿಯ ಸದಸ್ಯರಾದ ಶ್ರೀಮತಿ ರೇಣುಕಮ್ಮ ಕೋಮ್ ಗುತ್ತೆಪ್ಪ ಇವರಿಗೆ ಹೃದಯಪೂರ್ವಕ ಅಭಿನಂದನೆಗಳ ಜೊತೆಗೆ ಈ ನೆನಪಿನ ಕಾಣಿಕೆ, ಈ ಅಭಿನಂದನಾ ಪತ್ರವನ್ನ ನಿಮಗೆ ನೀಡ್ತಾ ಇದ್ದೀನಿ.